ನಾನು ಬೆಂಗಳೂರಿನಲ್ಲೇ ನೆಲೆಸಿದ್ದೇನೆ. ನಮ್ಮ ಕಾಲೇಜು ಅಂದರೆ ನಮ್ಮ ತಂದೆಯವರಿಗೆ ಕಲಿಸುವಂಥ ಫ್ಯಾಕ್ಟ್ರಿ ಇದೆ. ನಾವು ಇಂಜಿನಿಯರಿಂಗನ್ನು ಮುಗಿಸಿ ಉನ್ನತ ವ್ಯಾಸಂಗ ಮಾಡ್ತಾಯಿದ್ದೀನಿ. ಮೊದಲು ಬೇರೆ ಕಡೆ ಮಾಡ್ತಾಯಿದ್ದೆ. ಈಗ ಸ್ವಂತವಾಗಿ ಒಂದು ಉದ್ದಿಮೆ ಕೂಡ ಆರಂಭಿಸ್ಕೊಂಡಿದ್ದೀನಿ. ನಾನು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಮುಖ್ಯ ಕಾರಣ ಅಂದರೆ ನನ್ನ ಮುದ್ದು ಹೆಂಡತಿ. ಅವಳು ಆರಂಭದಲ್ಲಿ ನಮ್ಮ ಮನೆಗೆ ಹೆಂಡತಿಯಾಗಿ ಖಂಡಿತ ಬಂದವಳಲ್ಲ. ಬದಲಿಗೆ ಸಂದರ್ಭದ ಒತ್ತಡದಿಂದ ಮನೆಗೆ ಸಹಾಯ ಮಾಡೋಕ್ಕೆ ಬಂದವಳು. ಮೀನ್ಸ್ ನನ್ನ ಮನೆಯ ಕೆಲಸದಾಕೆಯಾಗಿ ನನ್ನ ಮನೆಗೆ ಕಾಲಿಟ್ಳು. ಆದರೆ ಅವಳ ಸದ್ಗುಣಗಳನ್ನು ನೋಡಿದ ಮೇಲೆ ನಾನು ಅವಳನ್ನೇ ಮದುವೆಯಾಗಬೇಕು ಅಂತ ಹೇಳಿ ಮದುವೆಯಾಗಿದ್ದಂಥದ್ದು. ಈಗ ನಿಜವಾದ ಕಥೆಗೆ ಬರೋಣ. ನಾನು ಇಂಜಿನಿಯರಿಂಗ್ನ ಕೊನೆಯ ವರ್ಷದಲ್ಲಿ ಓದ್ತಿದ್ದಾಗ ನಮ್ಮ ಮನೆಯಲ್ಲಿ ದೈನಂದಿನ ಕೆಲಸಗಳಿಗಾಗಿ ಸಹಾಯಕರ ಅಗತ್ಯವಿತ್ತು. ನಾನು ತಂದೆ ತಾಯಿಗೆ ಒಬ್ಬನಾದ ಮುದ್ದು ಮಗನಾಗಿದ್ದರಿಂದ ಮನೆಯ ಜವಾಬ್ದಾರಿಗಳ ನನಗಿರಲಿಲ್ಲ. ಓದಿನಲ್ಲಷ್ಟೇ ಗಮನವಿಡುತ್ತಿದ್ದ ಒಂದು ದಿನ ನಮ್ಮ ಫ್ಯಾಕ್ಟರಿಯ ಹಳೆಯ ಕೆಲಸಗಾರರೊಬ್ಬರು ಒಬ್ಬ ಅನಾಥ ಹುಡುಗಿಯನ್ನು ಅವಳ ಚಿಕ್ಕ ತಮ್ಮನನ್ನು ನಮ್ಮ ಮನೆಗೆ ಕರೆದುಕೊಂಡು ಬಂದರು. ಆ ಹುಡುಗಿಯ ಹೆಸರು ಮಾನಸ ಅಂತ ಹೇಳಿ. ಅವಳಿಗೆ ತಂದೆ ತಾಯಿ ಯಾರೂ ಕೂಡ ಇರಲಿಲ್ಲ. ಅವಳಿಗೆ ಅಣ್ಣನೇ ಸರ್ವಸ್ವವಾಗಿದ್ದರೆ ಅವಳ ದುರದೃಷ್ಟಕ್ಕೆ ಆ ಚಿಕ್ಕ ವಯಸ್ಸಿನ ತಮ್ಮನಿಗೆ ಹೃದಯ ಸಂಬಂಧಿ ಕಾಯಿಲೆ ಆಯಿತು. ಚಿಕಿತ್ಸೆಗೆ ದೊಡ್ಡ ಮೊತ್ತದ ಹಣದ ಅಗತ್ಯ ಕೂಡ ಇತ್ತು. ಬೆಂಗಳೂರಿನಲ್ಲಿ ಇರಲು ಅವರಿಗೆ ಯಾವುದೇ ಆಶ್ರಯವೂ ಇರಲಿಲ್ಲ. ನಮ್ಮದು ದೊಡ್ಡ ಮನಸ್ಸಿನ ಕುಟುಂಬವಾದ್ದರಿಂದ ಮತ್ತು ಆರ್ಥಿಕವಾಗಿ ಸಶಕ್ತರಾಗಿದ್ದರಿಂದ ನಮ್ಮ ತಂದೆಯವರು ಮಾನಸಾಳಿಗೆ ಧೈರ್ಯ ತುಂಬಿದರು. ನೀವಿಬ್ಬರು ನಮ್ಮ ಮನೆಯಲ್ಲೇ ಇರಿ, ನಿಮ್ಮ ತಮ್ಮನ ಆಪರೇಷನ್ಗೆ ಬೇಕಾಗುವಂಥ ಸಂಪೂರ್ಣ ಖರ್ಚನ್ನು ನಾವೇ ಕೊಡ್ತೀವಿ, ನಂತರ ಪರಿಸ್ಥಿತಿ ಸರಿಯಾದಾಗ ಹಣ ಹಿಂತಿರುಗಿಸಿದ್ರೆ ಸಾಕಾಗುತ್ತೆ ಅಂತ ಹೇಳಿದ್ರು. ಅದರಂತೆ ಆ ಪುಟ್ಟ ಬಾಲಕನಿಗೆ ಚಿಕಿತ್ಸೆಯನ್ನು ಕೊಡಿಸಿ ಗುಣಮುಖರನ್ನಾಗಿ ಮಾಡಲಾಯಿತು. ಅನಂತರ ತಂದೆಯವರು, ನಿಮಗೆ ಹೋಗಲು ಬೇರೆ ಜಾಗವಿಲ್ಲದ ಕಾರಣ ನೀವೇ ಇಲ್ಲೇ ನಮ್ಮ ಒಂದು ಕುಟುಂಬದ ಸದಸ್ಯರಂತೆ ಇರಬಹುದು ಅಂತಲೂ ಕೂಡ ಹೇಳಿದ್ರು. ಅದು ತುಂಬ ಖುಷಿಯಾಯಿತು ಆ ಥರ ಹೇಳಿದ್ದು. ಮಾನಸ ಬಹಳ ಪ್ರೀತಿಯಿಂದ ಕೃತಜ್ಞತೆಯಿಂದ ಹೃದಯ ತುಂಬಿ ನಮ್ಮ ಮನೆಗೆ ಎಲ್ಲ ಕೆಲಸಗಳನ್ನು ತನ್ನ ಮನೆಯೇ ಅನ್ನೋಷ್ಟು ಜೋಪಾನವಾಗಿ ಪ್ರೀತಿಯಿಂದ ಮಾಡೋಕ್ಕೆ ಶುರು ಮಾಡ್ತಾಳೆ. ಅವಳ ಸೌಮ್ಯ ಸ್ವಭಾವ ಇರ್ಬೋದು, ಅವಳ ಮಾತಿರ್ಬೋದು ಅಮ್ಮನಿಗೆ ತುಂಬ ಅಂದರೆ ತುಂಬ ಇಷ್ಟ ಆಗ್ಬಿಡುತ್ತೆ. ಮಾನಸ ನೋಡೋಕ್ಕೆ ಬೇರೆ ಹುಡುಗಿರ ಥರ ನಾನು ಸೂಪರ್ ಆಗಿದ್ದೀನಿ ಅಂತ ಹೇಳಿ ಹಮ್ಮು ಬಿಮ್ಮು ಇಲ್ಲದ ನೈಸರ್ಗಿಕ ಸುಂದರಿಯಾಗಿದ್ಲು. ನನ್ನ ಕಾಲೇಜಿನ ಆಧುನಿಕ ಪಾರ್ಟಿ ಪಬ್ ಸಂಸ್ಕೃತಿಯ ಹುಡುಗಿಯರಿಗಿಂತ ಅವಳ ಮುಗ್ಧತೆ ನನಗೆ ಬಹಳ ಇಷ್ಟವಾಗತೊಡಗಿತ್ತು. ಆದರೆ ಅವಳು ಸದಾ ಶಿಸ್ತು ಮರ್ಯಾದೆಯಿಂದ ಇರ್ತಾಯಿದ್ಲು. ಯಾರೊಂದಿಗೂ ಕೂಡ ಅನಾವಶ್ಯಕವಾಗಿ ಆಪ್ತವಾಗ್ತಿರ್ಲಿಲ್ಲ ಅಥವಾ ಅತಿಯಾಗಿ ಮಾತಾಡ್ತಾ ಇರಲಿಲ್ಲ. ನಮ್ಮ ಆಶ್ರಯದಲ್ಲಿದ್ದ ಅನಾಥ ಹುಡುಗಿ ಆದ್ದರಿಂದ ನಾನು ಅವಳನ್ನು ಬಹಳ ಗೌರವದಿಂದ ಒಂದು ಕಾಳಜಿಯಿಂದಲೇ ನೋಡ್ತಾ ಇದ್ದೆ ಮತ್ತು ಅವಳನ್ನು ನೋಡುವುದರಲ್ಲೇ ಸಂತೋಷವನ್ನು ನಾನು ಪಡ್ತಾ ಇದ್ದೆ. ಯಾವತ್ತೂ ಕೂಡ ಕೆಟ್ಟ ದೃಷ್ಟಿಯಲ್ಲಿ ನೋಡೋಕ್ಕೆ ಹೋಗಲಿಲ್ಲ. ಬಟ್ ಮುಂದೆ ಏನಾಯಿತು ಅಂತ ನೀವೇ ನೋಡಿ. ಒಮ್ಮೆ ಇಂಜಿನಿಯರಿಂಗ್ ಮುಗಿದ ನಂತರ ನನಗೆ ಮುಂದೆ ಓದಲು ನಿಜವಾಗ್ಲೂ ಆಸಕ್ತಿ ಅನ್ನೋದಿರಲಿಲ್ಲ. ಆದರೆ ನನ್ನ ತಂದೆ ತಾಯಿಗೆ ನಾನು ಉನ್ನತ ವ್ಯಾಸಂಗ ಮಾಡಬೇಕು, ನನ್ನ ಫ್ಯಾಮಿಲಿಯೇ ನಂಬರ್ 1 ಆಗಬೇಕು ಅನ್ನುವಂತಹ ಒಂದು ಅತಿಯಾದ ಹಂಬಲ ಇತ್ತು. ಈ ವಿಷಯವಾಗಿ ಮನೆಯಲ್ಲಿ ಬಹಳ ಚರ್ಚೆ ನಡೀತಿರುವಾಗ ಮಾನಸ ನನ್ನ ಬಳಿ ಬಂದು, ನಿಮ್ಮನ್ನು ಓದಿಸಲು ತಂದೆಯವರಿದ್ದಾರೆ, ಆ ಅದೃಷ್ಟ ಎಲ್ಲರಿಗೂ ಸಿಗೋದಿಲ್ಲ. ನನಗಂತೂ ಓದಬೇಕೆಂಬ ಆಸೆ ಇದ್ದರೂ ಕೂಡ ನನಗೆ ಆಸರೆ ಇಲ್ಲ ನೋಡಿ. ದಯವಿಟ್ಟು ನಿಮ್ಮ ತಂದೆಯವರ ಮಾತನ್ನು ಕೇಳಿ ಮುಂದೆ ಚೆನ್ನಾಗಿ ಓದಿ ಅಂತ ಪ್ರೀತಿಯಿಂದ ಹೇಳಿದ್ಲು. ಅವಳ ಮಾತಿನಲ್ಲಿದ್ದ ಕಾಳಜಿ ನನ್ನ ಮನಸ್ಸನ್ನು ಬಹಳವಾಗಿ ತಡ್ತು. ನಾನು ಸರಿ ಅಂತ ಹೇಳಿ ಒಪ್ಪಿ ತನ್ನ ವ್ಯಾಸಂಗಕ್ಕೆ ಕೂಡ ಸೇರಿಕೊಂಡೆ. ನಾನು ರಾತ್ರಿ ತಡದಿನದವರೆಗೆ ಎಚ್ಚರಗೊಂಡು ಓದ್ತಾ ಇದ್ದಾಗ ಅವಳು ಕೂಡ ನನಗೋಸ್ಕರ ಕಾಫಿ ಟೀ ಮಾಡಿಕೊಡ್ತಾ ಇದ್ಲು. ನನ್ನ ಓದಿಗೆ ಪ್ರೋತ್ಸಾಹ ನೀಡುತ್ತಾ ಜೊತೆಯಾಗಿ ಕುಳಿತುಕೊಳ್ತಾ ಇದ್ಲು. ಅವಳ ಸೌಮ್ಯವಾದ ಮಾತುಗಳು ಮತ್ತು ನನ್ನ ಮೇಲಿನ ಕಾಳಜಿ ನನ್ನಲ್ಲಿ ಅವಳ ಬಗ್ಗೆ ಗಾಢವಾದ ಪ್ರೀತಿಯನ್ನು ಕೂಡ ಮೂಡಿಸ್ತಿತ್ತು. ಅವಳು ಕೂಡ ನನ್ನನ್ನು ಮನಸ್ಸಿನಲ್ಲಿ ಇಷ್ಟಪಡ್ತಾ ಇದ್ದಾಳೆ ಅನ್ನುವಂತಹ ಒಂದು ಭಾವನೆ ನನಗಾಗ್ತಾ ಇತ್ತು. ಒಮ್ಮೆ ನನ್ನ ತಂದೆ ತಾಯಿ ಇಬ್ಬರೂ ಕೂಡ ಒಂದು ವಾರದ ಪ್ರವಾಸಕ್ಕೆ ಅಂತ ಹೇಳಿ ಊರಿಗೆ ಹೋಗಿದ್ರು. ಮನೆಯಲ್ಲಿ ನಾವಿಬ್ಬರೇ ಇದ್ವಿ. ಅವಳ ತಮ್ಮ ಶಾಲೆಗೆ ಕೂಡ ಹೋಗಿದ್ದ. ಅಂದು ಸಂಜೆ ಮಾನಸ ನನಗಾಗಿ ಬಿಸಿ ಬಿಸಿಯಾದ ಟೀಯನ್ನು ತಂದುಕೊಟ್ಲು. ನಾನು ಟೀ ಕುಡಿತಾ ಅವಳ ಕಣ್ಣುಗಳನ್ನೇ ನೋಡ್ತಾ ಇದ್ದೆ. ಟೀ ತುಂಬ ಮಧುರವಾಗಿದೆ ಮಾನಸ, ಆದರೆ ನಿನ್ನ ಮುಗುಳ್ನಗೆ ಇದಕ್ಕಿಂತಲೂ ತುಂಬ ಟೇಸ್ಟಿಯಾಗಿ ಸ್ವೀಟ್ ಆಗಿದೆ ಅಂತ ಹೇಳಿದೆ. ಬಹುಶಃ ಆ ನನ್ನ ಮಾತು ನನ್ನ ಕಣ್ಣುಗಳನ್ನು ನೋಡ್ತಾ ಅವಳು ನಾಚಿಕೆಯಿಂದ ತಲೆ ತಗ್ಗಿಸಿದ್ದು. ನಾನು ನಿಧಾನವಾಗಿ ಅವಳ ಹತ್ರ ನಡೆದು ಅವಳ ಹೆಗಲ ಮೇಲೆ ಕೈ ಇಟ್ಟು ಅವಳ ಕೈಗಳು ನಡುಗ್ತಾ ಇರುವುದು ನನಗೆ ಗೊತ್ತಾಯಿತು.
ನಾನು ಮೆಲ್ಲನೆ ಅವಳ ಕೆನ್ನೆಯನ್ನು ಮಗುವಿನಂತೆ ಸವರುತ್ತಾ ನನ್ನ ಪ್ರೀತಿಯ ಸಂಕೇತವಾಗಿ ಅವಳಿಗೆ ನನ್ನ ಮೊದಲ ಒಂದು ಸಿಹಿ ಮುದ್ರೆಯನ್ನು ನೀಡಿದೆ. ಆ ಕ್ಷಣ ಅವಳು ತಕ್ಷಣ ಹಿಂದೆ ಸರಿದು, ಅಯ್ಯೋ ಇದು ತಪ್ಪು ವಿಕ್ರಮ್, ನಾನು ನಿಮ್ಮ ಮನೆಯ ಕೆಲಸದವಳು ಅಷ್ಟೆ ಅಂತ ಹೇಳಿಬಿಟ್ಲು. ನನಗೆ ಕಣ್ಣೀರು ತುಂಬಿ ಬಂತು. ನಾನು ಅವಳ ಕೈಗಳನ್ನು ನನ್ನ ಕೈಗೆ ತೆಗೆದುಕೊಂಡು, ನನ್ನ ಮನಸ್ಸಿನಲ್ಲಿ ನೀನು ಎಂದಿಗೂ ಕೆಲಸದವಳಲ್ಲ ಮಾನಸ. ನನ್ನ ಜೀವನದ ಕಷ್ಟದ ಹಾದಿಯಲ್ಲಿ ಜೊತೆಯಾಗಿ ನಡೆಯುವಂತಹ ಜೀವ ನೀನು. ನಾನು ನಿನ್ನನ್ನು ನನ್ನ ಸಹಧರ್ಮಿಣಿಯಾಗಿ, ನನ್ನ ಹೆಂಡತಿಯಾಗಿ ಸ್ವೀಕರಿಸೋ ಬಯಸ್ತೀನಿ. ಈಗ ನನ್ನ ಮದುವೆಯಾದ ಮೇಲೂ ಕೂಡ ಅಷ್ಟೇ ಅಲ್ವಾ, ಈ ಮನೆಯ ಜವಾಬ್ದಾರಿ ನಿನ್ನದೇ, ಈ ಮನೆಯ ಕೆಲಸಗಳು ನಿಂದೇ ಅಲ್ವಾ ಎಂದು ನನ್ನ ಮನದಾಳದ ಪ್ರೀತಿಯನ್ನು ನಿವೇದಿಸಿದೆ. ನನ್ನ ಪ್ರಾಮಾಣಿಕತೆ ಮಾತುಗಳನ್ನು ಕೇಳಿ ಅವಳ ಕಣ್ಣಿನಿಂದ ಆನಂದ ಬಾಷ್ಪ ಅನ್ನೋದೊರಿತು. ನಾನು ಅವಳನ್ನು ಪ್ರೀತಿಯಿಂದ ಹತ್ತಿರಕ್ಕೆ ಎಳೆದುಕೊಂಡೆ. ಆ ಪ್ರೇಮದ ಒಂದು ಆಲಿಂಗನ ನಾವಿಬ್ಬರು ಪರಸ್ಪರ ಹೃದಯದ ಬಡಿತವನ್ನು ಆಲಿಸ್ತಾ ಭಾವನಾತ್ಮಕವಾಗಿ ನಾವಿಬ್ಬರೂ ಕೂಡ ಒಂದಾದ್ವಿ. ಆ ಕ್ಷಣದಲ್ಲಿ ನಾವಿಬ್ಬರ ನಡುವೆ ಯಾವುದೇ ಜಾತಿ, ಒಂದು ಅಂತಸ್ತು ಅಥವಾ ಹಣ, ಗೋಡೆ ಯಾವುದೂ ಇರಲಿಲ್ಲ. ಕೇವಲ ಪವಿತ್ರವಾದ ಪ್ರೀತಿ, ಅವಳ ಮೇಲಿನ ಗೌರವ ಮಾತ್ರ ಇತ್ತು. ನಾನು ಅವಳ ಮೇಲಿದ್ದ ಗೌರವ ಮತ್ತು ಪ್ರೀತಿಯಿಂದಾಗಿ ಮದುವೆಗೆ ಮುಂಚೆನೇ ಯಾವುದೇ ತಪ್ಪು ಹೆಜ್ಜೆ ಇಟ್ಟಿರಲಿಲ್ಲ. ತಂದೆ ತಾಯಿ ಪ್ರವಾಸದಿಂದ ಹಿಂತಿರುಗಿದ ತಕ್ಷಣ ನಾನು ಮಾನಸಳನ್ನು ಮದುವೆಯಾಗುವ ನನ್ನ ನಿರ್ಧಾರವನ್ನು ತಿಳಿಸಿದೆ. ನಮ್ಮ ತಂದೆ ತಾಯಿಯವರು ಕೂಡ ಮಾನಸಳ ಗುಣಕ್ಕೆ ಮಾರು ಹೋಗಿದ್ದರಿಂದ ಸಂತೋಷದಿಂದ ಒಪ್ಪಿಗೆ ನೀಡಿದರು. ಯಾಕಂದರೆ ಅವಳನ್ನು ನೋಡ್ತಾ ಇದ್ರು, ಅವಳ ಕೆಲಸ, ಅವಳ ಮನೆ ನಡೆಸುವಂತಹ ರೀತಿ ಆಗಿರ್ಬೋದು, ಪ್ರತಿಯೊಂದನ್ನು ನನ್ನ ತಂದೆ ತಾಯಿ ಗಮನಿಸಿದ್ದಾರೆ. ಇಬ್ಬರ ಸಮ್ಮುಖದಲ್ಲಿ ನಮ್ಮ ಮದುವೆ ಅತ್ಯಂತ ವೈಭವದಿಂದ ನೆರವೇರಿತು. ಇಂದು ನಾವು ಸಮಾಜ ಮೆಚ್ಚುವಂಥ ಅತ್ಯಂತ ಸುಖಮಯ ಮಾದರಿ ಸಂಸಾರವನ್ನು ನಡೆಸ್ತಾ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಗೊಂದು ವಿಷಯ ಹೇಳಬೇಕು, ನಾವು ಸಮಾಜದಲ್ಲಿ ಸಾಕಷ್ಟು ಕೌಟುಂಬಿಕ ಕಲಹಗಳು, ಗಂಡ ಹೆಂಡತಿ ಜಗಳ, ಕಿತ್ತಾಡುವಂಥದ್ದು, ಮುರಿದು ಬೀಳುವಂಥ ಸಂಸಾರಗಳನ್ನು ನಾವು ಬಹಳಷ್ಟು ನೋಡ್ತಾ ಇದ್ವಿ. ಆದರೆ ನಿಜವಾದ ಸಂಸಾರ ಸುಖಮಯವಾಗಿರಬೇಕಾದ್ರೆ ಏನಿರಬೇಕು ಗೊತ್ತಾ? ನನ್ನ ಒಂದು 10-15 ವರ್ಷದ ಒಂದು ಸಂಸಾರದ ಒಂದು ಇದರಲ್ಲಿ ಹೇಳ್ತಾ ಇದ್ದೀನಿ. ಗಂಡ ಹೆಂಡತಿಯ ನಡುವೆ ಕೇವಲ ದೈಹಿಕ ಆಕರ್ಷಣೆ ಮಾತ್ರ ಅಲ್ಲ, ಪರಸ್ಪರರ ಮೇಲೆ ಗೌರವ ಇರಬೇಕು, ಪ್ರೀತಿ ಇರಬೇಕು, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳುವ ಗುಣ ಇರಬೇಕು. ಯಾವುದೇ ಒಬ್ಬ ಪುರುಷನಿಗೆ ತನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಕಷ್ಟ ಸಮಯದಲ್ಲಿ ಜೊತೆಗಿದ್ದು ನಿಂತು ನಯವಾಗಿ ತಿದ್ದಿ ಮುನ್ನಡೆಸುವ ಹೆಣ್ಣು ಸಿಕ್ಕರೆ ಅವನು ಅವಳನ್ನು ಎಂದಿಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಕೈ ಬಿಡೋದಿಲ್ಲ. ಬಾಹ್ಯ ಸೌಂದರ್ಯ, ಅಂತಸ್ತುಗಳಿಗಿಂತ ಮನಸ್ಸುಗಳ ಮಿಲನವೇ ನಿಜವಾದ ಸುಖ ಸಂಸಾರದ ಅಡಿಪಾಯ. ಇದನ್ನು ತಿಳಿಸಲು ನನ್ನ ಜೀವನದಲ್ಲಿ ನಡೆದ ಒಂದು ಸುಂದರವಾದ ಪ್ರೇಮ ಕಥೆಯನ್ನು ನಿಮ್ಮ ಮುಂದೆ ಈಗ ಹಂಚ್ಕೊಂಡಿದ್ದೀನಿ. ಅದು ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಚಾನಲ್ಗೆ ಫಾಲೋ ಆಗಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಇನ್ನಿತರ ಕಥೆಗಳಿಗೋಸ್ಕರ ನಮ್ಮ ಪೇಜ್ಗೆ ಒಳಗೋದ್ರೆ ನಿಮಗೆ ಬಹಳಷ್ಟು ಕಥೆಗಳು ಸಿಗುತ್ತೆ, ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್.